ನಮಸ್ಕಾರ. ಈ ನಿಮ್ಮ ಡಿವೈನ್ ಅಡ್ವೆಂಚರ್ ಚಾನಲ್ ಅನ್ನು ವೀಕ್ಷಿಸಿ ಪ್ರೋತ್ಸಾಹಿಸಿ ಬೆಂಬಲಿಸುತ್ತಿರುವ ಅವಧೂತ ಪರಿವಾರದವರಿಗೆ ನನ್ನ ಅನಂತ ವಂದನೆಗಳು. ನಮಗೆ ಕೆಲವರು ದೂರವಾಣಿ ಕರೆ ಮಾಡಿ ನಿಮ್ಮ ಚಾನಲ್ನ ಕೆಲವು ಸಂಚಿಕೆಗಳು ಸರಿಯಾಗಿ ಸಿಗುತ್ತಿಲ್ಲ, ಒಂದು ಸಂಚಿಕೆ ಸಿಕ್ಕರೆ ಮುಂದುವರೆದ ಇನ್ನೊಂದು ಸಿಗುತ್ತಿಲ್ಲ, ಹಾಗಾಗಿ ಗೊಂದಲಕ್ಕೀಡಾಗಿದ್ದೇವೆ ಎಂದು ನಮಗೆ ತಿಳಿಸುತ್ತಿದ್ದಾರೆ. ಕಾರಣ ಏನೆಂದರೆ, ಮಹನೀಯರಾದ ತಾವುಗಳು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿರುವುದು ಒಂದಾದರೆ, ಸಬ್ಸ್ಕ್ರೈಬ್ ಮಾಡಿದ ನಂತರ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿರುವುದಿಲ್ಲ. ಬೆಲ್ ಬಟನ್ ಒತ್ತಿ ಆಲ್ ಎಂದು ಮತ್ತೊಮ್ಮೆ ಒತ್ತಿದರೆ ನಾವು ಈವರೆಗೆ ಹಾಕಿದ ಎಲ್ಲ ಸಂಚಿಕೆಗಳು ನಿಮಗೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅಲ್ಲದೆ ಯೂಟ್ಯೂಬ್ನಲ್ಲಿ ಪ್ಲೇಲಿಸ್ಟ್ಗೆ ಹೋದರೆ ಅಲ್ಲಿ ಕ್ರಮವಾಗಿ 1ರಿಂದ 100, 100ರಿಂದ 200 ಹೀಗೆ ವಿಭಾಗಗಳಾಗಿ ಮಾಡಿದ್ದೇವೆ. ತಾವುಗಳು ಅವುಗಳನ್ನು ಇಲ್ಲಿಯವರೆಗೆ ಯಾವುದನ್ನು ವೀಕ್ಷಿಸಿಲ್ಲವೋ ಅವುಗಳನ್ನೆಲ್ಲವೂ ನೋಡಬಹುದು. ಸಹೃದಯರಾದ ತಮ್ಮಲ್ಲಿ ನನ್ನದೊಂದು ವಿನಮ್ರ ವಿನಂತಿ, ಇಲ್ಲಿಯವರೆಗೆ ಯಾರು ಡಿವೈನ್ ಅಡ್ವೆಂಚರ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ಅವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಮರೆಯದೆ ತಾವೆಲ್ಲರೂ ಪ್ರತಿ ವಿಡಿಯೋಗಳಿಗೆ ಲೈಕ್ ಮಾಡಿ ಪ್ರೋತ್ಸಾಹಿಸಿ, ಬೆಲ್ ಬಟನ್ ಒತ್ತಿ ಬೆಂಬಲಿಸಿ. ತಾವುಗಳು ಬೇರೆಯವರನ್ನು ಈ ಗುರುಪಥಕ್ಕೆ ತರುವ ಮಹತ್ ಕಾರ್ಯಕ್ಕೆ ಕೈಜೋಡಿಸಿ. ಈ ನಿಮ್ಮ ಚಾನಲ್ನಿಂದ ಹಲವಾರು ಮನೆಗಳಲ್ಲಿ ಗುರುಭಕ್ತಿ ಮೂಡುವ ಮತ್ತು ಗುರು ಸೇವೆಗೆ ಸಮರ್ಪಿಸಿಕೊಳ್ಳುವ ಮನಸ್ಸುಗಳನ್ನು ಜೋಡಿಸುವ ಈ ಕಾರ್ಯದಲ್ಲಿ ನಿಮ್ಮದು ಒಂದು ಅಳಿಲು ಸೇವೆ ಇರಲಿ. ಹೆಚ್ಚು ಜನರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ಸಾಕಷ್ಟು ಜನರು ಗುರುಮಾರ್ಗಕ್ಕೆ ಬರಲು ಅನುವು ಮಾಡಿಕೊಡಿ. ಇದು ಕೂಡ ಒಂದು ರೀತಿಯಲ್ಲಿ ಗುರು ಸೇವೆ ಎಂದು ಭಾವಿಸಿ ಸಹಕರಿಸಿ. ನಿಮ್ಮ ಗುರುಸೇವಕ ಕಡೂರು ದತ್ತಾತ್ರಿ. ಶ್ರೀಯುತರಾದ DS ಸೋಮಶೇಖರ್ ಪುರಾಣಿಕ್ ತೀರ್ಥಹಳ್ಳಿ ಇವರ ಗುರುನಾಥರ ಜೊತೆಗಿನ ಅವರ ಅನುಭವಗಳ ಸರಣಿಯನ್ನು ಮುಂದುವರೆಸುತ್ತಾರೆ. ಈಗ ನಾವು ಕಾಯೇನ ವಾಚ ಮನಸ್ಸ ಅಂತನ್ನುವಂಥ ವಿಚಾರನ ಮಾತಾಡಿದ್ವು. ಇದಕ್ಕೇನೆ ಒಂದು ರೀತಿಯಲ್ಲಿ ತ್ರಿಕರಣ ಅಂತ ಹೇಳಿ ಕರೀತಕ್ಕಂಥದ್ದು, ತ್ರಿಕರಣ ಶುದ್ಧಿ ಆಯಿತಾ. ಪ್ರತಿಯೊಂದು ಕೂಡ ಮೊದಲು ನಮ್ಮ ಮನಸ್ಸಿನಲ್ಲೇ ಹುಟ್ಟುವಂಥದ್ದು. ಮನಸ್ಸಿನಲ್ಲಿ ಹುಟ್ಟುವಂಥದ್ದು ಅದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ, ಆ ನಂತರದಲ್ಲಿ ಅದು ಮಾತಿನ ರೂಪದಲ್ಲಿ ಬರ್ತಕ್ಕಂಥದ್ದು, ಆ ನಂತರ ದೇಹ ಪ್ರಧಾನವಾಗಿ ಕೃತಿ ರೂಪದಲ್ಲಿ ಬರ್ತಕ್ಕಂಥದ್ದು ಆಯಿತಾ. ಆದ್ದರಿಂದ ಈ ಮನಸ್ಸಿನ ಅಂಗಳದಲ್ಲಿ ಬರುವಂತಹ ವಿಚಾರಗಳು ಏನಿವೆ ಅವುಗಳು ಎಷ್ಟು ಪರಿಪಕ್ವವಾದಂಥವು, ಪರಿಶುದ್ಧವಾದಂಥವು ಅಂತನ್ನುವಂಥ ರೀತಿಯಲ್ಲಿ ನಾವು ಯೋಚನೆ ಮಾಡ್ತಾ ಇರಬೇಕು ಅಂಥೇಳಿ ಅಂತ. ಅಂದರೆ ಯಾವ ವಿಚಾರವನ್ನು ಅನುಸರಿಸುವಂತೆ ಗುರುಗಳು ಇರುವಂಥವ್ರಿಗೆ ತಿಳಿಸ್ತಾ ಇದ್ದಾರೆ. ಈ ಮಾರ್ಗನ ಅನುಸರಿಸಿದರೆ ಇದು ಕ್ಷೇಮ, ಇದು ಎಲ್ಲರಿಗೂ ಕೂಡ ಒಳಿತನ್ನು ಮಾಡುತ್ತೆ ಅಂತನ್ನುವಂಥ ವಿಚಾರವನ್ನು ಏನು ಹೇಳ್ತಾ ಇದ್ದಾರೆ ಅದನ್ನು ನಮ್ಮ ಮನಸ್ಸಿನಲ್ಲಿ ನಾವು ಆವಿರ್ಭವಿಸ್ಕೋಬೇಕು. ಆ ನಂತರದಲ್ಲಿ ಅಂಥ ವಿಚಾರಗಳನ್ನು ನಾವು ಮಾತಾಡಬೇಕು ಜನಗಳ ಜೊತೆಯಲ್ಲಿ. ಆ ನಂತರದಲ್ಲಿ ಅವುಗಳನ್ನು ಅನುಸರಣೆಯಲ್ಲಿ ಇಟ್ಕೋಬೇಕು. ನೋಡಿ, ಇದನ್ನೇ ಒಂದು ಥರದಲ್ಲಿ ಶ್ರವಣ ಮನನ ನಿಧಿಧ್ಯಾಸನ ಅಂಥೇಳಿ ಅಂತ ನಮ್ಮ ಪರಂಪರೆಯಲ್ಲಿ ಹೇಳ್ತಾ ಇರತಕ್ಕಂಥದ್ದು. ಈ ಮಟ್ಟಕ್ಕೆ ಒಬ್ಬ ಸಂಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಂಡಾಗ ಆಗ ಗುರು ಅಂತರಂಗದಲ್ಲಿ ವೇದ್ಯವಾಗ್ತಾನೆ ಅಂತನ್ನುವಂಥದ್ದು. ಆಗ ಅಂಥ ಜನಗಳಿಗೆ, ಅಂಥ ಶಿಷ್ಯರಿಗೆ ಗುರು ಯಾವ ಮಾತನ್ನು ಹೇಳ್ತಾನೆ ಅಂಥವೆಲ್ಲವೂ ಕೂಡ ಹೊರಗಡೆಯಲ್ಲಿ ಸಂಭವಿಸುತ್ತೆ. ಇದು ಗುರುವಾಕ್ಯ ಪ್ರಮಾಣ ಕಣೆಯ. ಅಂದರೆ ಗುರುವಿಗೆ ಸಂಪೂರ್ಣವಾಗಿ ನೀನು ಶರಣಾದಾಗ ಮಾತ್ರ ಗುರು ನಿನಗೆ ಕಾಣ್ತಾನೆ, ನಿನ್ನ ಅಂತರಂಗದಲ್ಲಿ ಗುರು ಅಂತನ್ನುವಂಥವನು ಬರ್ತಾನೆ ಅನ್ನುವಂಥ ವಿಚಾರನ ಅವರು ಹೇಳ್ತಾಯಿದ್ರು. ಈ ಗುರುವಿನ ಒಂದು ಪರಿಕಲ್ಪನೆ ಇದೆಯಲ್ಲ, ಬಹಳ ಅದ್ಭುತವಾದಂಥದ್ದು. ನಮ್ಮ ಗುರುನಾಥರ ಸನ್ನಿಧಿನಲ್ಲಿ ಆಯಿತಾ, ನಾವು ನೆನ್ನೆ ದಿನ ಮಾತಾಡ್ತಾ ಗುರು ಅಂತನ್ನುವಂಥದ್ದು ಪೂರ್ವಾಶ್ರಮದಲ್ಲಿ ಇದ್ದಂಥವರು ಹೇಗಿದ್ದಂಥವರು, ಅವರು ಗುರುವಾಗಿ ಹೇಗೆ ಪರಿವರ್ತನೆಯಾದರು ಅಂತನ್ನುವಂಥ ವಿಚಾರಗಳನ್ನೆಲ್ಲ ಮಾತಾಡ್ತಾ ಇದ್ವಲ್ಲ. ಏನಯ್ಯ ಪೂರ್ವಾಶ್ರಮ ಅಂತನ್ನುವಂಥ ಒಂದು ಪದನ ಬಳಸಿ ಗುರುವೇ ಅಂತೇಳಿ ಅಂತ ಕರೆದೆ ಅಲ್ವೇ ನೀನು ಅಂತೇಳಿ ಅಂತ ಕರೆದು ಅಂತ ಹೇಳಿ ಗುರುಗಳು ನನಗೆ ನಮಸ್ಕಾರ ಮಾಡಿಬಿಟ್ರು, ದೀರ್ಘದಂಡ ನಮಸ್ಕಾರ. ನಾನು ಸ್ತಂಭೀಭೂತನಾಗಿ ಹೋಗ್ಬಿಟ್ಟೆ. ಇದೇನು ಗುರುಗಳೇ ಹೀಗೆ ಮಾಡ್ತಾ ಇದ್ದೀರಿ? ಅಲ್ಲ ಕಣಯ್ಯ, ಗುರು ಅಂತನ್ನುವಂಥ ಒಂದು ಭಾವ ನಿನ್ನ ಮನಸ್ಸಿನಲ್ಲಿ ಮೂಡಿದ್ರಿಂದ ನಾನು ಗುರುವಾಗಿ ಕಂಡನೆ ಹೊರತಾಗಿ ಇಲ್ಲದೆ ಹೋಗಿದ್ರೆ ನಾನು ಗುರುವಾಗಿ ಕಾಣ್ತಾ ಇರಲಿಲ್ವಲ್ಲಯ್ಯ.
ಗುರು ನಿನ್ನಲ್ಲೇ ಇರೋದ್ರಿಂದ ಬೇರೆಯವರಲ್ಲಿ ಗುರುತ್ವವನ್ನು ಕಾಣ್ತಾ ಇದೆಯಲ್ಲಯ್ಯ, ಹಾಗಾಗಿ ಗುರುಗಳಿಗೆ ನಾನು ಮೊದಲು ನಮಸ್ಕಾರ ಮಾಡಬೇಕಲ್ಲಯ್ಯ ಅಂತ ಹೇಳಿ ಅವರ ಮನೆಗೆ ಬಂದು ಯಾರು ಈ ರೀತಿಯಾದಂಥ ರೀತಿಯಲ್ಲಿ ನಡ್ಕೊಳ್ತಾ ಇದ್ರು, ವಯಸ್ಸಿನ ಅಂತರನ ಮೀರಿ, ಜಾತಿ ಮತಗಳ ಅಂತರನ ಮೀರಿ ಗುರುಗಳು ಅವರಿಗೆ ನಮಸ್ಕಾರವನ್ನು ಮಾಡ್ತಾಯಿದ್ರು. ಇದು ಅತ್ಯದ್ಭುತವಾದಂಥದ್ದು. ನಮ್ಮಲ್ಲಿ ಗುರುವಿನ ಕಲ್ಪನೆ ಏನು ಅಂತಂದರೆ ಅದು ಎಲ್ಲವುದಕ್ಕಿಂತ ಹಿರಿದಾದಂಥದ್ದು, ಎಲ್ಲವುದಕ್ಕಿಂತಲೂ ಕೂಡ ದೊಡ್ಡದಾದಂಥದ್ದು, ಅದಕ್ಕೆ ನಾವೆಲ್ಲರೂ ಕೂಡ ಮಣಿಬೇಕು, ನಾವು ಶರಣಾಗಬೇಕು ಅಂತನ್ನುವಂಥದ್ದು. ಇದೆಲ್ಲ ಹೌದು, ಅಲ್ಲ ಅಂತಲ್ಲ. ಆದರೆ ಅವಧೂತರ ಪರಿ ಇದೆಯಲ್ಲ, ಇದು ವಿಶೇಷವಾದಂಥದ್ದು. ಯಾರ್ಯಾರೋ ಎಲ್ಲೆಲ್ಲಿಂದಲೋ ಬಂದಾಗ ಗುರುಗಳೇ ತಮ್ಮನ್ನು ನೋಡೋದಕ್ಕೆ ಬಂದು ಇಷ್ಟು ದೂರದಿಂದ ಬಂದಿದ್ದೀರಿ ಅಲ್ವೇ, ಇಷ್ಟು ಕಷ್ಟಪಟ್ಟು ಬಂದಿದ್ದೀರಿ ಅಲ್ವೇ ಅಂಥೇಳಿ ಮೊದಲು ನಮಸ್ಕಾರ ಮಾಡಿಬಿಡೋರು ಗುರುಗಳು. ಹಣ್ಣು ತಂದಿದ್ದೀರಾ, ಸಿಹಿ ತಂದಿದ್ದೀರಾ, ಆಯಿತಾ, ಇದೆಲ್ಲವುದನ್ನು ಕೂಡ ಎಲ್ಲರಿಗೂ ಹಂಚಿಬಿಡಿ, ಎಲ್ಲರೂ ಸಂತೋಷ ಪಡಲಿ ಅಂಥೇಳಿ ಲವಲೇಶವನ್ನು ಕೂಡ ಆ ಮನೆಯಲ್ಲಿ ಗುರುಗಳು ಇಟ್ಕೊಳ್ತಾ ಇರಲಿಲ್ಲ. ತಂದಂಥವರಿಗೆ ಹಂಚುವಂತಹ ಒಂದು ಕೆಲಸನ ಮಾಡುವ ಆ ಪರಿನಲ್ಲಿ ಇರುವುದನ್ನು ಮೊದಲು ಹಂಚಿ ನೀವು ಅನ್ನುವಂಥ ಸಂದೇಶನ ಗುರುಗಳು ಪರೋಕ್ಷವಾಗಿ ಕೊಡ್ತಾಯಿದ್ರು. ಇದೆಲ್ಲ ಕೂಡ ತುಂಬ ಸಿಂಬಾಲಿಕ್ ಆಗಿರ್ತಕ್ಕಂಥದ್ದು. ಅಂದರೆ ಏನು ಅಂತ ಹೇಳಿದರೆ, ನಾವು ನಮ್ಮ ಹತ್ರ ಏನಿದೆ ಇದನ್ನು ಬೇರೆಯವರೊಟ್ಟಿಗೆ ಹಂಚಿ ನಾವು ತಿನ್ನಬೇಕು, ಬೇರೆಯವರೊಟ್ಟಿಗೆ ಅದನ್ನು ಹಂಚಿ ನಾವು ಅನುಭವಿಸ್ಬೇಕು ಅಂತನ್ನುವಂಥ ಮನೋಭಾವನೆ ಕೇವಲ ಗುರುವಿನ ಸನ್ನಿಧಿಯಲ್ಲಿ ಇದ್ದಾಗ ಮಾತ್ರ ಅಲ್ಲ, ಹೊರಗಡೆಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಗುರುಗಳು ಹೀಗೆ ಮಾಡ್ತಾ ಇದ್ರಲ್ಲ ಅಂಥೇಳಿ ಯಾರೋ ಎಲ್ಲೋ ಸಿಗ್ತಾರೆ. ನಮ್ಮ ಹಾಗೆ ಊಟ ತಿಂಡಿ ಮಾಡಬೇಕು ಅಂತನ್ನುವಂಥ ಹಂಬಲ ಇದೆ. ಆದರೆ ಅವ್ರಿಗೆ ಶಕ್ತಿ ಇದೆಯೋ ಇಲ್ವೋ, ಆದರೆ ನನಗೆ ಶಕ್ತಿ ಇದೆ, ಒಂದು ಕೊಡೆಯ, ಒಂದು ತಿನ್ಸಯ್ಯ, ಒಂದು ಇದು ಮಾಡಯ್ಯ ಅಂತನ್ನುವಂಥ ಮನೋಭಾವನೆಯನ್ನು ಬಿತ್ತುವಂಥದ್ದು ಇದೆಯಲ್ಲ, ಇದು ಬಹಳ ವಿಶೇಷವಾದಂಥದ್ದು. ಗುರುಗಳು ಎಲ್ಲರಲ್ಲೂ ಕೂಡ ಬೆಳೆಸ್ತಾ ಇದ್ದಂಥದ್ದು. ಆಮೇಲೆ ಈ ಗುರುತ್ವದ ಬಗ್ಗೆನೇ ಮುಂದುವರಿತಾ ಗುರುಗಳು ಒಂದು ಸರಿ ಏನು ಹೇಳಿದರು ಅಂತಂದರೆ, ನೋಡಯ್ಯ, ಜಗದ್ಗುರು ಅಂತನ್ನುವಂಥ ಮಾತುಗಳನ್ನು ನಾವೆಲ್ಲರೂ ಕೇಳ್ತಾ ಇರ್ತೀವಿ ಅಲ್ವೇ, ಕೇಳಿದ್ದೀರಿ ಅಲ್ವಾ ಅಂಥೇಳಿ ಹೌದು ಗುರುಗಳೇ, ಎಲ್ಲ ಕೇಳಿದ್ದೀವಿ. ಯಾರಯ್ಯ ಜಗದ್ಗುರು? ಜಗದ್ಗುರು ಅಂತ ಹೇಳಿದರೆ ಇಡೀ ಜಗತ್ತನ್ನೇ ತನ್ನ ಗುರುವಾಗಿ ಭಾವಿಸ್ತಕ್ಕಂಥವನು ಜಗದ್ಗುರು ಕಣಯ್ಯ. ಜಗತ್ತಿನಲ್ಲಿ ಇರುವಂತಹ ಪ್ರತಿಯೊಂದರಲ್ಲೂ ಕೂಡ ತನಗೆ ಕಲಿಯುವಂಥದ್ದು ಇದೆ ಅಂತ ಹೇಳಿ ಯಾರು ತಿಳಿತಾನೆ, ಯಾರು ಕಲಿತಾನೆ ಅಂಥವನು ಜಗತ್ತನ್ನು ಗುರುವಾಗಿ ಕಾಣ್ತಾನೆ ಕಣಯ್ಯ. ಇಡೀ ಜಗತ್ತು ತನಗೆ ನಮಿಸ್ಬೇಕು ಅಂತ ಹೇಳಿ ನಿರೀಕ್ಷೆ ಮಾಡ್ತಕ್ಕಂಥವನು ಜಗದ್ಗುರು ಅಲ್ಲ ಕಣಯ್ಯ. ಈ ಥರವಾದಂಥ ಒಂದು ವ್ಯಾಖ್ಯಾನನ ಎಲ್ಲಾದರೂ ಕೇಳಿದ್ದೀರಾ ದತ್ತಾತ್ರೇಯವರೇ? ಇದು ಅವರನ್ನು ಬಂದು ನೋಡಿ ಅಧ್ಯಾತ್ಮದ ಬಗ್ಗೆ ತಿಳಿಬೇಕು ಅಂತನ್ನತಕ್ಕಂಥ ಜನಗಳಲ್ಲಿ ಯಾವ ರೀತಿಯಾದಂಥ ವಿನಯವನ್ನು ಅದು ಬಿತ್ತಾ ಇತ್ತು, ಯಾವ ಥರವಾದಂಥ ಒಂದು ಸೌಜನ್ಯವನ್ನು ಅದು ಬೆಳೆಸ್ತಾ ಇತ್ತು ಅಂತನ್ನುವಂಥದ್ದು ಬಹಳ ಮುಖ್ಯವಾದಂಥದ್ದು. ಅಲ್ಲ ಗುರುಗಳೇ, ನೀವು ಎಲ್ಲರಿಗೂ ಕೂಡ ಇದೇ ಥರದಲ್ಲಿ ಮಾಡ್ತಿರಲ್ಲ, ಇದರ ಆಂತರ್ಯ ಏನು ಅಂಥೇಳಿ ನಾನು ಒಂದು ಸರಿ ಕೇಳಿದೆ ಅವ್ರಿಗೆ. ನೋಡಯ್ಯ, ನಿನಗೆ ಹೆಚ್ಚು ಹೇಳುವಂಥ ಅಗತ್ಯ ಇಲ್ಲ ಕಣಯ್ಯ. ನಾವು ಬೇರೆಯವರಿಗೆ ಮಣಿತೀವಿ ಅಂತನ್ನೋದರ ಅರ್ಥ ಏನು ಅಂತಂದರೆ, ನನ್ನಲ್ಲಿರುವಂಥ ಅಹಂಕಾರವನ್ನು ನಾನು ಬಿಡ್ತಾ ಇದ್ದೀನಿ ಅಂತ ಕಣಯ್ಯ. ನಮ್ಮ ಎಲ್ಲ ಅರಿವಿಗೂ ಕೂಡ ಅಡ್ಡ ಇರತಕ್ಕಂಥದ್ದು ನಮ್ಮ ಅಹಂಕಾರ, ನಾನು ಅಂತನ್ನುವಂಥದ್ದು. ನಾನು ಅಂತಂತ ಯಾವ ಅರ್ಥದಲ್ಲಿ ನಾವು ಭಾವಿಸ್ತೀವಿ ಸಾಮಾನ್ಯ ಜನಗಳು? ಪ್ರಾಪಂಚಿಕವಾಗಿ ನನಗೆ ಇಷ್ಟು ಆಸ್ತಿ ಇದೆ, ನನಗೆ ಇಷ್ಟು ಜಮೀನಿದೆ, ನನ್ನ ಹತ್ರ ಇಷ್ಟು ದುಡ್ಡಿದೆ, ನಾನು ಇಂಥದ್ದು ಓದಿದ್ದೀನಿ, ಅಂಥದ್ದು ಓದಿದ್ದೀನಿ, ಇಂಥ ಸ್ಥಾನದಲ್ಲಿದ್ದೀನಿ, ಅಂಥ ಹುದ್ದೆನಲ್ಲಿ ಇದ್ದೀನಿ ಅಂತನ್ನುವಂಥದ್ದು ಇದೆಯಲ್ಲ, ಇವೆಲ್ಲ ನಮ್ಮ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ ಕಣಯ್ಯ. ಅವೆಲ್ಲವುದನ್ನು ಗಂಟೆ ಕಟ್ಟಿ ಒಂದು ಕಡೆಗೆ ಇಟ್ಟುಬಿಡಬೇಕು ಕಣಯ್ಯ. ಇಟ್ಟು ಮುಗ್ಧತೆಯನ್ನು ನಾವು ಮೆರೆದಾಗ ಮಾತ್ರ, ಬೇರೆಯವರಿಗೆ ನಾವು ಶರಣಾಗಿ ಅವರನ್ನು ಗೌರವಿಸಿದಾಗ ಮಾತ್ರ ನಮ್ಮ ತನ ಅಂತನ್ನುವಂಥದ್ದು ನಮ್ಮ ಒಳಗಡೆಯಲ್ಲಿ ಮುಗ್ಧತೆಯ ರೂಪದಲ್ಲಿ ಅದು ಮೂಡುತ್ತೆ ಕಣಯ್ಯ. ನಾನು ಅಂತನ್ನುವಂಥ ಅಹಂಕಾರ, ನನ್ನದು ಅಂತನ್ನುವಂಥ ಒಂದು ಮಮಕಾರ ಏನಿದೆ, ಇವುಗಳನ್ನು ಬಿಟ್ಟುಬಿಡಬೇಕು ಕಣಯ್ಯ. ನೋಡಿ, ಇವೇ ನಮ್ಮ ಬಂಧನಕ್ಕೆ ಯಾವತ್ತೂ ಕಾರಣ ಕಣಯ್ಯ. ನಾವೇನು ನನ್ನದು ಈ ಥರವಾದಂಥ
ಬಲೆಯಲ್ಲಿ ಸಿಗಾಕೊಂಡ್ಬಿಟ್ಟಿರ್ತೀವಿ. ನಾನು ಅಂತನ್ನುವಂಥ ಅಹಂಕಾರದ ಕೋಟೆಯಲ್ಲಿ ನಾವು ಮುಳುಗಿ ಹೋಗ್ಬಿಟ್ಟಿರ್ತೀವಿ. ಆಯಿತಾ? ಮತ್ತೇನು ನಮಗೆ, ನಾವು ಯಾತಕ್ಕೆ ದೇವರಲ್ಲಿ ಶರಣಾಗ್ತೀವಿ, ನಾವು ಏಕೆ ಗುರುಗಳ ಹತ್ರ ಹೋಗಿ ಅದನ್ನು ಕೇಳ್ತೀವಿ ಇದನ್ನು ಕೇಳ್ತೀವಿ ಅಂತ ಹೇಳಿದರೆ ನಮಗೆ ಎಲ್ಲಿ ತೊಂದರೆ ಆಗುತ್ತೋ, ನಮಗೆ ಎಲ್ಲಿ ಕೇಡಾಗುತ್ತೋ ಅದೆಲ್ಲವುದರಿಂದ ನಮ್ಮನ್ನು ಪಾರು ಮಾಡಿ ಅಂತನ್ನುವಂಥ ದೃಷ್ಟಿಯಿಂದ ನಾವು ಹೋಗಿ ಅವರನ್ನು ಆಶ್ರಯಿಸುವಂಥದ್ದು ಅಲ್ವಾ? ಈ ಎಲ್ಲ ಕೇಡು ಅಂತನ್ನುವಂಥದ್ದು, ತೊಂದರೆ ಅಂತನ್ನುವಂಥದ್ದು ಯಾವುದಯ್ಯ? ಈ ಪ್ರಾಪಂಚಿಕವಾದಂಥ ಬದುಕಿಗೆ ಸಂಬಂಧಪಟ್ಟಂಥದ್ದು ಅಲ್ವೇನಯ್ಯ? ಸಾವು ಅಂತನ್ನುವಂಥದ್ದು ಯಾವುದಕ್ಕಯ್ಯ ಬರುವಂಥದ್ದು? ಅದು ದೇಹಕ್ಕೆ ಬರೋದೇ ಹೊರತಾಗಿ ಆತ್ಮ ಎಲ್ಲಯ್ಯ? ಆತ್ಮ ಶಾಶ್ವತವಾದಂಥದ್ದು, ಚಿರಂತನವಾದಂಥದ್ದು, ಅದು ಅನಂತವಾದಂಥದ್ದು ಕಣಯ್ಯ. ದೇಹ ಸತ್ತು ಹೋಗುತ್ತೆ ಹೊರತಾಗಿ ಆತ್ಮ ಅದು ಬ್ರಹ್ಮನಲ್ಲಿ ಐಕ್ಯವಾಗುತ್ತೆ ಕಣಯ್ಯ. ಆಯಿತಾ? ಆದ್ದರಿಂದ ಯಾರು ನಾನು ಅಂತನ್ನುವಂಥ ಅಹಂಕಾರವನ್ನು, ನನ್ನದು ಅಂತನ್ನುವಂಥ ಒಂದು ಮಮಕಾರವನ್ನು, ಮತ್ತು ಸಾಯ್ತೀನಿ ಅಂತನ್ನುವಂಥ ಆ ಭಯ ಇದೆಯಲ್ಲ, ಇದನ್ನು ಬಿಟ್ಟ ನಂತರದಲ್ಲೇ ನಮಗೆ ನಿಜವಾದ ಅಧ್ಯಾತ್ಮದ ಬೆಳಕು ಅಂತನ್ನುವಂಥದ್ದು ಅಂತರಂಗದಲ್ಲಿ ಮೂಡೋದಕ್ಕೆ ಶುರುವಾಗುತ್ತೆ ಕಣಯ್ಯ ಅಂಥೇಳಿಂತ ಗುರುಗಳು ಅವರ ಮನೆಯಲ್ಲಿ ಕುಳಿತುಕೊಂಡು ಮಾತಾಡುವಾಗ ತುಂಬ ಆಪ್ತವಾಗಿ ಇಂಥ ವಿಚಾರಗಳನ್ನು ಮಾತಾಡ್ತಾ ಇದ್ರು. ಸಾಕಷ್ಟು ಜನ ಬಂದಂಥವ್ರು ಅವ್ರಿಗೆ ಏನು ಬೇಕು ಅದನ್ನು ಕೇಳ್ಕೊಂಡು ಹೊರಟೋಗ್ತಕ್ಕಂಥದ್ದು, ಏನನ್ನು ಬಯಸಿ ಬಂದಿದ್ದಾರೆ ಅಂತನ್ನುವಂಥದ್ದು ಬೆಟ್ಟ ಸದೃಶವಾದಂಥ ಆ ಚೈತನ್ಯಕ್ಕೆ ಗೊತ್ತಿದ್ದು ಅವರವರ ಭಾವನೆಗೆ, ಅವರವರ ಅಗತ್ಯಕ್ಕೆ ಅನುಗುಣವಾದಂಥ ರೀತಿಯಲ್ಲಿ ಗುರುಗಳು ಅವರಿಗೆ ವಿಚಾರಗಳನ್ನು ತಿಳಿಸ್ತಾ ಇದ್ರು. ಆಯಿತಾ? ತುಂಬ ಆಪ್ತವಾಗಿ ಕುಳಿತುಕೊಂಡಾಗ ಅಧ್ಯಾತ್ಮದ ವಿಚಾರಗಳ ಒಂದು ಬುತ್ತಿಯನ್ನು ಗುರುಗಳು ಬಿಚ್ಚುತ್ತಾ ಇದ್ರು. ಇದು ಹೀಗೆ ಕಣಯ್ಯ, ಅದು ಹಾಗೆ ಕಣಯ್ಯ ಅಂತನ್ನುವಂಥ ರೀತಿಯಲ್ಲಿ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.